ಅದಾದ್ಮೇಲೆ ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದೆ, ಟೈಮ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದೆ. ಆ ಥರ ಫ್ರೀ ಆಗಿರೋ ಟೈಮಲ್ಲೆಲ್ಲ ನಾನು ಓದೋಕ್ಕೆ ಶುರು ಮಾಡಿದೆ. ಹಾಗಾಗಿ ಇಷ್ಟು ದೊಡ್ಡ ಜಯವನ್ನ ಏಸಪ್ಪ ನನಗೆ ಕೊಟ್ಟರು. ನೀವು ಕೂಡ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರೆ ಮೊದಲು ಏಸಪ್ಪನ ಹಿಡ್ಕೊಳ್ಳಿ. ಏಸಪ್ಪಂಗೆ ಇಷ್ಟ ಇಲ್ದಿರೋ ಕಾರ್ಯಗಳನ್ನೆಲ್ಲ ಬಿಟ್ಬಿಡಿ. ಏಸಪ್ಪನ ಜೊತೆ ಇರುವಂತಹ ಸಂಬಂಧವನ್ನ ನೀವು ನೂತನ ಪಡಿಸ್ಕೊಳ್ಳಿ. ಮನುಷ್ಯನಿಗೆ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಈ ಮನುಷ್ಯನು ದೇವರು ಇಟ್ಟಿರುವಂತಹ ಕಾರ್ಯಗಳನ್ನು, ರಹಸ್ಯವಾಗಿ ಇಟ್ಟಿರುವ ಕಾರ್ಯಗಳನ್ನು ಕಂಡುಹಿಡಿದು ಅವನ ಜ್ಞಾನವನ್ನು ಯೂಸ್ ಮಾಡಿ ಆ ಕಾರ್ಯಗಳನ್ನು ಅವನಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳುತ್ತಾನೆ. ಪ್ರೈಸ್ ದಿ ಲಾರ್ಡ್ ಫ್ರೆಂಡ್ಸ್, ಇವತ್ತು ಜಾಲಿ ಟೈಮ್ ಪ್ರೋಗ್ರಾಮ್ ನಲ್ಲಿ ನಿಮ್ಮೆಲ್ಲರೂ ನೋಡೋದು ತುಂಬಾನೇ ಸಂತೋಷ. ಓಕೆ, ಇವತ್ತು ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ನೋಡ್ಲಿದ್ದೇವೆ ಖ್ಯಾತಿ? ಇವತ್ತೊಂದು ಸುಂದರವಾದ ಟೆಸ್ಟಿಮೋನಿನ ನೋಡ್ಲಿದ್ದೇವೆ. ನೋಡ್ಕೊಂಬರೋಣ. ನನ್ನ ಹೆಸರು ಆಗ್ನೆಸ್. ನಾನು ಸಾಯಾಪುರದಲ್ಲಿದ್ದೀನಿ. ನನ್ನ ಹೊಡಹುಟ್ಟಿದವರು ಇಬ್ರು, ಒಬ್ರು ಅಕ್ಕ, ಒಬ್ರು ತಂಗಿ. ನಮ್ಮ ಅಪ್ಪ ಕಲೆಕ್ಟರ್ ಆಫೀಸಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಸೆಂಟ್ ಮೇರೀಸ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಸ್ಕೂಲಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾನೀಗ BA ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ನಾನು ಓದಿದ್ದು ಸೆಂಟ್ ಮೇರೀಸ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಸ್ಕೂಲ್, ಅದು ಸಾಯಾಪುರದಲ್ಲೇ ಇದೆ. ನಾನು 9th ವರ್ಗೂನು ಆವರೇಜ್ ಸ್ಟೂಡೆಂಟ್ ಆಗಿದ್ದೆ. ಅಷ್ಟೇನು ಚೆನ್ನಾಗಿ ಓದ್ತಾ ಇರಲಿಲ್ಲ. ಅದಾದ್ಮೇಲೆ ನಾನು 10th ಒಳಗಡೆ ಹೋಗಿದ್ದೆ. ಅವಾಗ ಎಲ್ರಿಗೂ ಲೀಡರ್ ಪೋಸ್ಟ್ ಅಂತ ಕೊಡ್ತಾ ಇದ್ರು. ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ ಅವ್ರಿಗಿಂತ ನಾನೇ ಚೆನ್ನಾಗಿ ಓದ್ತೀನಿ ಅನ್ನೋ ತರ ಒಂದ್ ಸೀನ್ ಇತ್ತು. ಹಾಗಾಗಿ ಅವರೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಮಿಸ್ ಹತ್ರ ಹೇಳಿದ್ರು, ಮಿಸ್ ಇವಳು ಚೆನ್ನಾಗಿ ಓದ್ತಾಳೆ, ಇವಳನ್ನೇ ಲೀಡರ್ ಆಗಿ ಮಾಡ್ಬಿಡಿ, ಇವಳ ಕೆಳಗಡೆ ಇಬ್ರು ಸ್ಟೂಡೆಂಟ್ಸ್ ನ ಇಡಿ, ಆತರ ಹೇಳಿದ್ರು. ಆ ಮಿಸ್ ಅವಾಗ್ಲೇ ನನ್ಗೆ 9th ಅಲ್ಲಿ ತಗೊಂಡಿದ್ರಿಂದ ಮಿಸ್ ಹೇಳಿದ್ರು ಇವಳೇನ್ ಚೆನ್ನಾಗಿ ಓದಲ್ಲ, ಹಾಗಾಗಿ ಅವಳಿಗೆ ಲೀಡರ್ಶಿಪ್ ಎಲ್ಲ ಏನ್ ಕೊಡೋದ್ ಬೇಡ ಅಂತ ಹೇಳಿದ್ರು. ತಕ್ಷಣ ನನ್ಗೊಂಥರ ಬೇಜಾರಾಯಿತು. ಫ್ರೆಂಡ್ಸ್ ಮುಂದೆ ಈ ತರ ಹೇಳ್ಬಿಟ್ರಲ್ಲ ಅಂತ ಅವಮಾನ ಆಯಿತು. ನನ್ಗೊಂಥರ ಕಷ್ಟ ಆಗಿತ್ತು. ನಾನು ಪ್ರೇಯರ್ ಎಲ್ಲ ಏನ್ ಮಾಡ್ತಿರ್ಲಿಲ್ಲ. ಸ್ಪಿರಿಚುವಲ್ ಲೈಫು ಆಗ ಹೇಳ್ಕೊಳ್ಳೋ ಮಟ್ಟಿಗೆಲ್ಲ ಇರ್ಲಿಲ್ಲ. ಬೈಬಲ್ ಓದ್ತಿರ್ಲಿಲ್ಲ, ಪ್ರೇಯರ್ ಮಾಡ್ತಿರ್ಲಿಲ್ಲ. ಆದ್ರೆ ಚರ್ಚ್ ಸರ್ವಿಸ್ ಮಾತ್ರ ಕರೆಕ್ಟಾಗಿ ಅಟೆಂಡ್ ಮಾಡ್ತಿದ್ದೆ. ಎಲ್ಲ ಕ್ಯಾಂಪ್ನು ಅಟೆಂಡ್ ಮಾಡ್ತಿದ್ದೆ. ಹಾಗೆ ಯಾಕೆ ಬೈಬಲ್ ಓದ್ತಾ ಇದ್ದೆ ಅಂದ್ರೆ, ನಮ್ ಚರ್ಚಲ್ಲಿ ಎಕ್ಸಾಮ್ ಇಡೋರು, ಹಾಗಾಗಿ ಅದರಲ್ಲಿ ಹೇಗಾದ್ರೂ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕು ಅಂತ ನಾನು ಬೈಬಲ್ ತಗೊಂಡು ಓದ್ತಾ ಇದ್ದೆ. ಎಲ್ಲರೂ ಹೇಳ್ತಾ ಇದ್ರು ಆಗ್ನೆಸ್ ತುಂಬಾ ಒಳ್ಳೆ ಹುಡ್ಗಿ, ಆಗ್ನೆಸ್ ಎಲ್ಲಾರ ಮುಂದೆ ಸಾಕ್ಷಿಯಾಗಿ ಇರೋಂತ ಹುಡ್ಗಿ ಅಂತ ಮಾತಾಡ್ತಾ ಇದ್ರು. ಆದ್ರೆ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಚರ್ಚ್ ಸರ್ವಿಸ್ ಮುಗ್ದಿ ಮನೆಗ್ ಬಂದಿದ ತಕ್ಷಣ ಏನ್ ಮಾಡ್ತಿದ್ದೆ ಅಂದ್ರೆ, ಟಿವಿಲಿ ಯಾವ್ದಾದ್ರು ಹೊಸದಾಗಿ ಮೂವಿ ಹಾಕಿದಾರ ಅಂತ ನೋಡಿ ಮೂವಿ ನೋಡ್ತಿದ್ದೆ, ಸೀರಿಯಲ್ ನೋಡ್ತಿದ್ದೆ, ಎಲ್ಲದಕ್ಕೂ ಅಡಿಕ್ಟ್ ಆಗಿದ್ದೆ. ಅಷ್ಟೇ ಅಲ್ದಲೆ ಇಲ್ಲಿ ಸೀರಿಯಲ್ಗಳನ್ನ ನೋಡ್ಕೊಂಡು ಹೋಗಿ ಸ್ಕೂಲಲ್ಲಿ ಹೋಗಿ ಸೀರಿಯಲ್ ಕಥೆಗಳನ್ನ ಮಾತಾಡ್ತಿದ್ದೆ. ಈ ತರ ಇರ್ಬೇಕಾದ್ರೆ 2018 ಅಲ್ಲಿ ಅಚೀವರ್ಸ್ ಮೀಟಿಂಗ್ ನಡೆಯುತ್ತೆ ಅಂತ ನಮ್ ಸಂಡೇ ಸ್ಕೂಲಲ್ಲಿ ಹೇಳಿದ್ರು. ಸರಿ, ನಾನು ಹೋಗ್ಬಿಟ್ಟು ಅಚೀವರ್ಸ್ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ನಾಲ್ಮವಡಿಯಲ್ಲಿ ನಡೆದಂತಹ ಅಚೀವರ್ಸ್ ಮೀಟಿಂಗ್ ನ ಅಟೆಂಡ್ ಮಾಡಕ್ ಹೋಗಿದ್ದೆ. ಅದ್ರಲ್ಲಿ ಒಬ್ರ ಅಕ್ಕ ಸಾಕ್ಷಿ ಹೇಳಿದ್ರು. ಅವರು ಕೂಡ ಆವರೇಜ್ ಸ್ಟೂಡೆಂಟ್. ಅವರು ಯೇಸಪ್ಪನ ಹತ್ರ ಪ್ರೇಯರ್ ಮಾಡಿ ಹೋಗಿದ್ರಂತೆ. ಯೇಸಪ್ಪ, ನಾನು ಚೆನ್ನಾಗಿ ಓದಿ ಆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳೋರ್ ಹೆಸರು ಬರೀತಾರಲ್ಲ, ಅದ್ರಲ್ಲಿ ನನ್ನ ಹೆಸರು ಕೂಡ ಇರ್ಬೇಕು ಅಂತ ಪ್ರೇಯರ್ ಮಾಡ್ಕೊಂಡು ಆ ಅಕ್ಕ ಹೋಗಿದ್ರಂತೆ. ಆ ಸಾಕ್ಷಿ ನನ್ನ ಟಚ್ ಮಾಡ್ತು. ತಕ್ಷಣ ನಾನು ಯೇಸಪ್ಪನ ಹತ್ರ ಪ್ರೇಯರ್ ಮಾಡ್ದೆ. ಯೇಸಪ್ಪ, ನನ್ನ ಹೆಸರು ಕೂಡ ಬರ್ಬೇಕು, ಮಿಸ್ ನನ್ನ ಓದಲ್ಲ ಅಂತ ಹೇಳಿದಾರೆ, ನನ್ನ ನೇಮು ಕೂಡ ಆ ಬೋರ್ಡಲ್ಲಿ ಬರಬೇಕು ಅಂತ ಯೇಸಪ್ಪನ ಹತ್ರ ಪ್ರೇಯರ್ ಮಾಡಿದೆ. ಅಷ್ಟೇ ಅಲ್ದಲೆ ಅಂಕಲು ಕೂಡ ಹೇಳಿದ್ರು, ಯೇಸಪ್ಪನ ಹತ್ರ ನೀವೇನ್ ಬೇಡ್ಕೊಂಡ್ರು ಯೇಸಪ್ಪ ಅದನ್ನ ನಮಗೆ ಕೊಡ್ತಾರೆ ಅಂತ ಹೇಳಿದ್ರು. ತಕ್ಷಣ ಅದನ್ನಿಟ್ಟು ಪ್ರೇಯರ್ ಮಾಡಿದೆ. ಹೇಗೆ ಓದ್ಬೇಕು ಅಂತ ತುಂಬಾ ಟಿಪ್ಸ್ ಎಲ್ಲ ಕೊಟ್ಟಿದ್ರು. ತಕ್ಷಣ ಯೇಸಪ್ಪನ ಹತ್ರ ಪ್ರೇಯರ್ ಮಾಡಿದೆ, ಯೇಸಪ್ಪ ಕೊಡ್ಬೇಕು, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ ಅಂತ ಆ ವರ್ಷ ಯೇಸಪ್ಪ ವಾಗ್ದಾನ ಮಾಡಿದ್ರು. ನಾನು ಆ ವಾಗ್ದಾನನ ಇಟ್ಕೊಂಡು, ಯೇಸಪ್ಪ ನನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ ಅಂತ ಹೇಳಿದ್ದೀರಾ, ನಾನ್ ಬಂದು ಇನ್ ಮುಂದೆ ಓದ್ತೀನಿ, ನಾನು ಇದುವರೆಗೂ ಓದಿಲ್ಲ ಯೇಸಪ್ಪ, ಆ ಪಾಪವನ್ನ ಕ್ಷಮಿಸಿ ಯೇಸಪ್ಪ, ಇನ್ ಮುಂದೆ ನಾನು ಮನೆಗೆ ಹೋಗಿ ಚೆನ್ನಾಗಿ ಓದ್ತೀನಿ ಅಂತ ಚಿಕ್ಕ ಪ್ರೇಯರ್ ಮಾಡಿ ಬಂದಿದ್ದೆ. ನಾನು ಮನೆಗೆ ಬಂದ್ಮೇಲೆ ನನಗೆ ಮೂವಿ ನೋಡಬೇಕು, ಸೀರಿಯಲ್ ನೋಡಬೇಕು ಅನ್ನೋ ಥಾಟೇ ಬರಲಿಲ್ಲ. ನನ್ನ ತಂಗಿ 10th ಓದ್ತಾ ಇರಬೇಕಾದ್ರೆ 2018 ಅಚೀವರ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಬಂದಮೇಲೆ ಅವಳು ಸೀರಿಯಲ್ ನೋಡೋದು, ಸಿನಿಮಾ ನೋಡೋದು ಅದನ್ನೆಲ್ಲ ಬಿಟ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವಾಗಲೂ ಓದ್ತಾ ಇರೋಳು. ನಾನು ಯಾವಾಗ ಕೇಳಿದ್ರು ಓದ್ತಾ ಇದ್ದೀನಿ ಅಂತಲೇ ಹೇಳೋಳು. ಏಸಪ್ಪನ ಹತ್ರ ಪ್ರೇಯರ್ ಮಾಡಿ ಓದಕ್ಕೆ ಶುರು ಮಾಡಿದೆ. ಏಸಪ್ಪ ನನಗೆ ಹೇಳ್ಕೊಡ್ತಿದ್ರು. ಯಾಕಂದ್ರೆ ನನಗೆ ಯಾವ ಲೆಸನು ಯಾವ ಕ್ವಶನು ಅರ್ಥ ಆಗ್ತಿರ್ಲಿಲ್ಲ. ಏಸಪ್ಪ ಅದಾದ್ಮೇಲೆ ಒಂದೊಂದಾಗಿ ನನಗೆ ಹೇಳ್ಕೊಟ್ರು. ನನ್ನ ಹೃದಯದಲ್ಲಿ ಏಸಪ್ಪ ಮಾತಾಡೋದು ಕೇಳೋದು. ಏಸಪ್ಪನ ಹತ್ರ ಪ್ರೇಯರ್ ಮಾಡ್ತಿದ್ದೆ, ಏಸಪ್ಪ ಹೇಳ್ಕೊಡೋರು. ಆತರ ಓದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಫಸ್ಟ್ ರಿವಿಷನ್ ಅಲ್ಲಿ ನನ್ನ ಮಾರ್ಕ್ಸು ಇಂಪ್ರೂವ್ ಆಗಕ್ಕೆ ಶುರು ಆಯ್ತು. 420, 430 ಆ ತರ ನನ್ನ ಮಾರ್ಕ್ಸು ಇಂಪ್ರೂವ್ ಆಗಕ್ಕೆ ಶುರು ಆಯ್ತು. ಇನ್ಕ್ರೀಸ್ ಆಗ್ತಿತ್ತು. ನಾನು ಓದಕ್ಕೆ ಮುಂಚೆನೂ ಪ್ರೇಯರ್ ಮಾಡ್ತಿದ್ದೆ, ಓದಾದ್ಮೇಲೂ ಕೂಡ ಪ್ರೇಯರ್ ಮಾಡ್ತಿದ್ದೆ. ಈ ತರ ಇರ್ಬೇಕಾದ್ರೆ March 10, 2018 ಅಲ್ಲಿ ಪಬ್ಲಿಕ್ ಎಕ್ಸಾಮ್ ಬಂತು. ನಾನು ಓದ್ಕೊಂಡೇ ಹೋಗಿದ್ದೆ.
ಆದರೆ ನನಗೆ ಎಕ್ಸಾಮ್ ಮುಂಚೆ ತುಂಬಾ ಭಯ ಆಯಿತು. ಆ ಭಯದಿಂದ ಎಲ್ಲ ಮರ್ತೋಯ್ತು. ಆಗ ಸರಿ ಅಂದ್ಬಿಟ್ಟು ಎಕ್ಸಾಮ್ ಹಾಲ್ ಒಳಗೆ ಹೋದೆ. ಭಯದಿಂದನೇ ಎಕ್ಸಾಮ್ ಪೇಪರ್ನ ತೆಗೆದು ನೋಡಿದೆ. ನನ್ಗೇನೂ ತಿಳಿಲಿಲ್ಲ. ತಕ್ಷಣ ಏಸಪ್ಪನ ಹತ್ರ ಪ್ರೇಯರ್ ಮಾಡಿದೆ. ಏಸಪ್ಪ, ಈ ಕ್ವಶನ್ಗಳಿಗೆ ನೀವೇ ಆನ್ಸರ್ನ ಹೇಳ್ಕೊಡ್ಬೇಕು ಅಂತ ಈ ತರ ಪ್ರೇಯರ್ ಮಾಡಿ ಬರೆಯಕ್ಕೆ ಶುರು ಮಾಡಿದೆ. ಏಸಪ್ಪ ಗೈಡ್ ಮಾಡಿದ್ರು, ಈ ಕ್ವಶನ್ಗೆ ಈ ಆನ್ಸರ್ ಅಂತ ಹೇಳಿ. ಏಸಪ್ಪ ಗೈಡ್ ಮಾಡಿ ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋ ತರ ಮಾಡಿದ್ರು. ಎಕ್ಸಾಮ್ ಮುಗಿದ್ಮೇಲೆ ಪ್ರೇಯರ್ ಮಾಡ್ತಿದ್ದೆ. ಆನ್ಸರ್ ಶೀಟ್ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಿದ್ದೆ. ಏಸಪ್ಪ, ನನ್ ಕೆಲಸ ಬರಿಬೇಕಾಗಿದ್ನೆಲ್ಲ ಮುಗಿಸಿದೀನಿ ಏಸಪ್ಪ, ಇನ್ ಮಿಕ್ಕಿದ್ನೆಲ್ಲ ನೀವೇ ನೋಡ್ಕೋಬೇಕು ಏಸಪ್ಪ, ಕರೆಕ್ಷನ್ ಮಾಡೋರ್ ಕಣ್ಣಲ್ಲಿ ದಯೆ ಸಿಗುವಂತೆ ಮಾಡಿ ಅಂತ ಪ್ರೇಯರ್ ಮಾಡ್ತಾ ಇದ್ದೆ. ಈ ತರ ಒಂದೊಂದು ಎಕ್ಸಾಮ್ ಅಲ್ಲೂ ನಾನು ಪ್ರೇಯರ್ ಮಾಡಿ ಬರೋದ್ ಮುಗಿಸ್ದೆ. ಏಸಪ್ಪ ನನ್ಗೆ ಕೃಪೆ ಕೊಟ್ಟು ಪ್ರತಿಯೊಂದು ಎಕ್ಸಾಮ್ ನ ಚೆನ್ನಾಗಿ ಬರೆಯುವಂತೆ ಸಹಾಯ ಮಾಡಿದ್ರು. ರಿಸಲ್ಟ್ ಕೂಡ ಬಂತು. ರಿಸಲ್ಟ್ ನೋಡ್ಬೇಕಾದ್ರೆ ನನಗೆ ತುಂಬಾನೇ ಭಯ ಆಗ್ತಿತ್ತು. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಅವಮಾನ ಆಗುತ್ತಲ್ಲ ಅಂತ ಏಸಪ್ಪನ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ. ಏಸಪ್ಪ ನಂಬಕ್ಕೆ ಆಗ್ದಿರೋ ತರ 456 ಮಾರ್ಕ್ಸ್ನ ಕೊಟ್ಟು ಸ್ಕೂಲ್ಗೆ ಫಸ್ಟ್ ಬರೋ ತರ ಮಾಡಿದ್ರು. ನಾನೇ ಸ್ಕೂಲ್ಗೆ ಫಸ್ಟ್ ಅಂತ ನನಗೆ ನಂಬಕ್ಕಾಗ್ಲಿಲ್ಲ. ಅಮ್ಮ ಸ್ಕೂಲ್ಗೆ ಹೋಗಿ ನೋಡ್ಕೊಂಡು ಬಂದು ನೀನೇ ಫಸ್ಟ್ ಅಂತ ಹೇಳಿದ್ರು. ರಿಸಲ್ಟ್ನ ಕೇಳಿದ ತಕ್ಷಣ ನನಗೆ ಆನಂದ ಕಣ್ಣೀರು ಬಂತು. ನನ್ನ ತಂಗಿ ಸ್ಕೂಲ್ ಫಸ್ಟ್ ಬಂದದ್ರಿಂದ ನನಗೆ ತುಂಬಾ ಹ್ಯಾಪಿ ಆಯಿತು. ನಾನು ಅದೇ ಸ್ಕೂಲಲ್ಲಿ ಅವಾಗ 11th ಓದ್ತಿದ್ದೆ. ಸ್ಕೂಲ್ಗೆ ಫಸ್ಟ್ ಅಂತ ಕೇಳಿದ ತಕ್ಷಣ ನನಗೆ ಭೂಮಿ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಮುಖದಲ್ಲಿ ಅಷ್ಟೊಂದು ಸಂತೋಷ. ಯಾಕಂದರೆ ಅದುವರೆಗೂ ನಾನು ಮಾರ್ಕ್ಸ್ನ ತಗೊಳ್ತೀನಿ ಅಂತ ಕೂಡ ಅನ್ಕೊಂಡಿರಲಿಲ್ಲ. ಆ ಕ್ಷಣ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಕುಣ್ದಾಡ್ತಾನೆ ಇದ್ದೆ. 5 to 10 minutes ನನಗೆ ಕೆಳಗೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಅಷ್ಟು ಜಂಪಿಂಗು. ಏಸಪ್ಪ ನೀವು ಮಾರ್ಕ್ಸ್ ಕೊಟ್ರಿ ಅಂತ ಜಂಪ್ ಮಾಡ್ಕೊಂಡು ಏಸಪ್ಪಂಗೆ ವಂದನೆ ಹೇಳ್ದೆ. ನಾನು ಎದುರು ನೋಡಿದ ಹಾಗೇನೆ ನನ್ನ ಹೆಸರನ್ನ ಸ್ಕೂಲ್ ಬೋರ್ಡಲ್ಲಿ ಬರೆದ್ರು. ನನಗೆ ತುಂಬಾ ಹ್ಯಾಪಿ ಆಗಿತ್ತು. ಅದನ್ನ ನೋಡುವಾಗ್ಲೆಲ್ಲ ನಾನು ಏಸಪ್ಪಂಗೆ ವಂದನೆ ಹೇಳ್ತಾ ಇದ್ದೆ. ಹಾರ್ಡ್ ವರ್ಕ್ ಮಾಡಿ ಓದಿದ್ರಿಂದ ಏಸಪ್ಪ ಅವಳಿಗೆ ಸ್ಕೂಲ್ಗೆ ಫಸ್ಟ್ ಬರೋಂಗೆ ಮಾಡಿ ಬೋರ್ಡಲ್ಲಿ ಅವಳ ಹೆಸರು ಬರೆಯೋ ಥರ ಏಸಪ್ಪ ಕೃಪೆ ಕೊಟ್ಟರು. ನನ್ನ ಅಚೀವ್ಮೆಂಟ್ಗೆ ಏನು ಕಾರಣ ಅಂದರೆ ಏಸಪ್ಪನೇ ನನ್ನ ಅಚೀವ್ಮೆಂಟ್ಗೆ ಕಾರಣ. ನಾನು ಏಸಪ್ಪಂಗೆ ಇಷ್ಟ ಆಗದಿರೋಂಥ ಎಲ್ಲ ಕಾರ್ಯಗಳನ್ನು ಬಿಟ್ಟೆ. ಹಾಗಾಗಿ ಏಸಪ್ಪ ಇಷ್ಟು ದೊಡ್ಡ ಅಚೀವ್ಮೆಂಟ್ನ ನನಗೆ ಕೊಟ್ಟರು. ಅದಾದಮೇಲೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಟೈಮ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದೆ. ಆ ಥರ ಫ್ರೀ ಆಗಿರೋ ಟೈಮಲ್ಲೆಲ್ಲ ನಾನು ಓದೋಕ್ಕೆ ಶುರು ಮಾಡಿದೆ. ಹಾಗಾಗಿ ಇಷ್ಟು ದೊಡ್ಡ ಜಯವನ್ನು ಏಸಪ್ಪ ನನಗೆ ಕೊಟ್ಟರು. ನೀವು ಕೂಡ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರೆ ಮೊದಲು ಏಸಪ್ಪನ ಹಿಡ್ಕೊಳ್ಳಿ. ಏಸಪ್ಪಂಗೆ ಇಷ್ಟ ಇಲ್ದಿರೋ ಕಾರ್ಯಗಳನ್ನೆಲ್ಲ ಬಿಟ್ಬಿಡಿ. ಏಸಪ್ಪನ ಜೊತೆ ಇರುವಂತಹ ಸಂಬಂಧವನ್ನ ನೀವು ನೂತನ ಪಡಿಸ್ಕೊಳ್ಳಿ. ಅದಾದ್ಮೇಲೆ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿ. ಆಗ ಏಸಪ್ಪ ನಿಮ್ಗೂ ಒಂದು ದೊಡ್ಡ ಅಚೀವ್ಮೆಂಟ್ ನ ಕೊಡ್ತಾರೆ. ನೀವು ಅಚೀವರ್ ಆಗಿ ಬದಲಾಗ್ತೀರಾ. ನೇಮ್ ಆಫ್ ಗಾಡ್, ದೇವರ ನಾಮ, ಇದೇನು ಹೊಸದಾಗಿ? ಎಲ್ಲರೂ ಹುಟ್ಟಿದ ಕೂಡಲೇ ಹೆಸರಿಡುತ್ತಾರೆ, ಹೌದಲ್ಲ? ಈ ಕಾಲದಲ್ಲಿ ಬಹಳ ಸ್ಟೈಲ್ ಆಗಿ ಹೆಸರಿಡುತ್ತಾ ಇದ್ದಾರೆ. ಆದರೆ ಮುಂಚೆ ಎಲ್ಲ ಅರ್ಥವುಳ್ಳ ಹೆಸರುಗಳನ್ನು ಇಡುತ್ತಿದ್ದರು. ಒಂದು ಕಾರ್ಯವನ್ನು ಒಬ್ಬರು ಸೂಪರ್ ಆಗಿ ಮಾಡಿದರೆ ಅದನ್ನು ಹೊಗಳಿ ಅವರ ಹೆಸರಿನ ಮುಂದೆ ಕೆಲ ಹೆಸರುಗಳನ್ನು ಇಟ್ಟು ಕರೆಯುತ್ತಾರೆ. ಇದೇ ರೀತಿಯಾಗಿಯೇ ನಮ್ಮ ದೇವರು ಅನೇಕ ಜನರಿಗೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಅನೇಕರು ದೇವರಿಗೆ ಅನೇಕ ಹೆಸರುಗಳನ್ನು ಇಟ್ಟರು. ಆ ಹೆಸರುಗಳನ್ನೇ ನಾವು ದೇವರ ನಾಮ ಎಂದು ಹೇಳುವುದು. ನಮ್ಮೊಂದಿಗೆ ಸೇರಿ ಆ ಹೆಸರುಗಳನ್ನು ಹೇಳಿ ದೇವರನ್ನು ಸ್ತುತಿಸಬೇಕು. ಅದು ನಿಜಕ್ಕೂ ದೇವರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಈ ನೇಮ್ಸ್ ಆಫ್ ಗಾಡ್ ಸೆಗ್ಮೆಂಟ್ ನಲ್ಲಿ ದೇವರ ನಾಮಗಳನ್ನು, ಅದರ ಅರ್ಥಗಳನ್ನು ನೋಡಲಿದ್ದೇವೆ. ಸತ್ಯವೇದದಲ್ಲಿ ಹಾಗರಳು ಎಂಬಂತ ಒಬ್ಬ ಸ್ತ್ರೀ ಇದ್ದಳು. ಆಕೆ ಬೇರೆ ಯಾರೂ ಅಲ್ಲ, ನಮ್ಮ ಅಬ್ರಹಾಮನ 2ನೇ ಹೆಂಡತಿ. ಈಕೆಯು ದೇವರಿಗೆ ನೀವು ನನ್ನನ್ನು ಕಾಣುವ ದೇವರು ಎಂಬುದಾಗಿ ಹೆಸರಿಟ್ಟಳು. ಈ ಘಟನೆ ಆದಿಕಾಂಡ 16:13 ಇದೆ. ಹಾಗರಳು ತನಗೆ ಸಹಾಯಕರು ಯಾರೂ ಇಲ್ಲ ಎಂದು ಅಬ್ರಹಾಮನನ್ನು ಬಿಟ್ಟು ಓಡಿ ಹೋದಳು. ಆಗ ದೇವರು ಆಕೆಗೆ ತೋರ್ಪಟ್ಟು, ನಾನು ನಿನಗೆ ಒಬ್ಬ ಮಗನನ್ನು ಕೊಡುತ್ತೇನೆ, ಅವನು ಆಶೀರ್ವಾದವಾಗಿರುತ್ತಾನೆಂದು ಅವಳನ್ನು ಆಶೀರ್ವದಿಸಿದರು. ನಮ್ಮ ದೇವರು ಎಷ್ಟು ಸ್ವೀಟ್ ಅಲ್ಲವ? ಯಾರೂ ಇಲ್ಲ ಎಂಬುದಾಗಿ ಹೇಳುವಂತ ಒಬ್ಬರಿಗೆ ನಾನಿದ್ದೇನೆ ಎಂಬುದಾಗಿ ಸಂತೈಸಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಡಬಲ್ ಬ್ಲೆಸ್ಸಿಂಗ್. ಆದ್ದರಿಂದಲೇ ಹಾಗರಳು ಸಂತೋಷವಾಗಿ ನೀವು ನನ್ನನ್ನು ಕಾಣುವ ದೇವರು ಎಂಬುದಾಗಿ ದೇವರನ್ನು ಸ್ತುತಿಸಿದಳು. ಏಸಪ್ಪ ನಮಗೇನಾದರೂ ಮಾಡಿದರೆ ನಾವು ಏನು ಹೇಳುತ್ತೇವೆ? ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ ಹೇಳುತ್ತೇವೆ, ಅಷ್ಟೇ ತಾನೆ? ಇನ್ನು ಮುಂದೆ ನಾವು ಒಂಟಿಯಾಗಿರುವ ಸಮಯದಲ್ಲಿ ದೇವರನ್ನು ನೋಡಿ ಹೇಳಬೇಕು, ನೀವು ನನ್ನನ್ನು ಕಾಣುವ ದೇವರಾಗಿ ನನ್ನೊಂದಿಗೆ ಇರುವುದಕ್ಕಾಗಿ ವಂದನೆ. ಒಂದು ವೇಳೆ ನಾವೇನಾದರೂ ತಪ್ಪು ಮಾಡುವಂತ ಪರಿಸ್ಥಿತಿ ಬರಬಹುದು. ಆಗಲೂ ನಮ್ಮನ್ನು ಕಾಣುವ ದೇವರಿದ್ದಾರೆ ಎಂಬುದಾಗಿ ಯೋಚಿಸುವಾಗ ನಾವು ತಪ್ಪು ಮಾಡದೇ ಇರುವಂತೆ ದೇವರು ಸಹಾಯ ಮಾಡುವರು. ಒಂದು ವೇಳೆ ಯಾವುದಾದರೂ ಸೋಲಿನಲ್ಲಿ ಇರುವಾಗಲೂ ನನ್ನನ್ನು ಕಾಣುವ ದೇವರು ನೀವಿದ್ದೀರಿ ಎಂದು ಹೇಳುವಾಗ ಆ ಸೋಲನ್ನು ಜಯವಾಗಿ ಮಾರ್ಪಡಿಸುವರು. ಓಕೆ, ಈಗ ಅರ್ಥವಾಯಿತಾ? ಯಾವುದೇ ಪರಿಸ್ಥಿತಿಯಲ್ಲೂ ನೀವು ದೇವರ ನಾಮವನ್ನು ಹೇಳಿ ಸ್ತುತಿಸಬಹುದು.
ದೇವರ ನಾಮವನ್ನು ಹೇಳಿ ಸ್ತುತಿಸಿ ನೋಡಿರಿ, ಎಲ್ಲದರಲ್ಲೂ ಜಯವೇ. ಖ್ಯಾತಿ, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡ್ದಾ? ನಮ್ ಜೀಸಸ್ ನಾಮ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಡೆ. ಓಕೆ ಖ್ಯಾತಿ, ನಾವು ನೆಕ್ಸ್ಟ್ ಏನ್ ನೋಡ್ಲಿರೋದು? ನೋನ್ ಪ್ರೇತಾನೆ. ಎಸ್, ಅದೇ. ಓಕೆ ಫ್ರೆಂಡ್ಸ್, ನೋನ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನ ನೋಡೋಣವಾ? ನಮ್ಮ ಇಂಡಿಯಾ ದೇಶ ಬಹಳ ದೊಡ್ಡ ದೇಶ. ಇಲ್ಲಿ ಅನೇಕ ಜನಾಂಗದವರು ಬಾಳುತ್ತಾ ಇದ್ದಾರೆ. ಅದರಲ್ಲಿ ಒಂದು ಬೋಂಡಾ ಜನಾಂಗ. ಅವರ ಕುರಿತಾಗಿಯೇ ಇಂದು ನಾವು ನೋಡಲಿದ್ದೇವೆ. ಈ ಬೋಂಡಾ ಜನಾಂಗದವರು ಒಡಿಶಾ ರಾಜ್ಯದ ಮಾಲ್ಕನ್ಗಿರಿ ಎಂಬ ಜಿಲ್ಲೆಯಲ್ಲಿ ಬಾಳುತ್ತಿರುವ ಆದಿವಾಸಿ ಜನರು. ಒಡಿಶಾ, ಛತ್ತೀಸ್ಗಢ, ಆಂಧ್ರ ರಾಜ್ಯಗಳು ಸೇರುವ ಭಾಗಗಳಲ್ಲಿ ಇವರು ವಾಸವಾಗಿದ್ದಾರೆ. ಇವರೆಲ್ಲರೂ ಇಂದಿಗೂ ಆಹಾರಕ್ಕಾಗಿ ಬೇಟೆ ಆಡುವರು. ಹಾಗಾಗಿ ಅವರು ಬೇಟೆ ಆಡುವುದರಲ್ಲಿ ಎಕ್ಸ್ಪರ್ಟ್ಸ್ ಎಂದು ಹೇಳಬಹುದು. ಹಾಗಾಗಿ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲವೂ ಇವರ ಬಳಿ ಇರುತ್ತದೆ. ಯಾಕೆಂದರೆ ಬೇಟೆಗೆ ಹೋದರೆ ಕ್ರೂರ ಮೃಗಗಳಿಂದ ಸುರಕ್ಷತೆಯೂ ಅವಶ್ಯವಲ್ಲವಾ? ಅಷ್ಟೇ ಅಲ್ಲ, ಮದ್ಯಪಾನ ಸೇವಿಸುವ ಅಭ್ಯಾಸ ಇವರೆಲ್ಲರಿಗೂ ಇದೆ ಅಂತೆ. ತಪ್ಪಲ್ಲವಾ? ಇವರು ಮೇಲ್ಬೋಂಡ, ಕೆಳಬೋಂಡ ಎಂದು 2 ವಿಭಾಗವಾಗಿ ಇದ್ದಾರೆ. ಇದರಲ್ಲಿ ಮೇಲ್ಬೋಂಡ ಜನಾಂಗದವರು ಕಾಡಿನೊಳಗೆ ಇರುವರಂತೆ. ಇಂಡಿಯಾ ಸರ್ಕಾರದ ಗಣತಿಯ ಪ್ರಕಾರ ಅವರು 6,700 ಜನರು ಇದ್ದಾರಂತೆ. ಸರಿ, ನಾವು ಕೆಳಬೋಂಡ ಜನರ ಬಗ್ಗೆ ನೋಡೋಣವಾ? ಇವರು ಸುಮಾರು 17,000 ಜನರು ಇದ್ದಾರಂತೆ. ಇವರಲ್ಲಿ ಹೆಚ್ಚಿನವರು ಓದುವುದೇ ಇಲ್ಲವಂತೆ. ಪಾಪ ಅಲ್ಲವಾ? ಮತ್ತೆ ಇವರಿಗೆ ಹೇಗೆ ಎಲ್ಲವೂ ತಿಳಿಯುವುದು? ಇವರಲ್ಲಿ ಸುಮಾರು 7% ಜನರು ಮಾತ್ರ ವಿದ್ಯಾವಂತರು. ಇವರಲ್ಲಿ ಯಾರಿಗೂ ಇನ್ನೂ ನಮ್ಮ ಏಸಪ್ಪನ ಬಗ್ಗೆ ತಿಳಿದೇ ಇಲ್ಲ. ಮಕ್ಕಳೇ, ಇವರಿಗಾಗಿ ನಾವು ಪ್ರಾರ್ಥಿಸೋಣವಾ? ಫ್ರೆಂಡ್ಸ್, ಆ ವಿಡಿಯೋದಲ್ಲಿ ಬೋಂಡ ಜನಾಂಗದವ್ರು ಎಷ್ಟು ಕಷ್ಟಪಡ್ತಿದ್ದಾರಲ್ವಾ, ಆ ಕಷ್ಟಗಳು ನೀಗುವಂತೆ ನಾವು ಪ್ರಾರ್ಥನೆ ಮಾಡೋಣವಾ? ಬನ್ನಿ ಪ್ರೇಯರ್ ಮಾಡೋಣ. ಪ್ರೀತಿ ಏಸಪ್ಪ, ಈ ದಿನಕ್ಕೋಸ್ಕರ ಸ್ತೋತ್ರ ಏಸಪ್ಪ. ನಮ್ಮನ್ನು ಕಾಪಾಡಿ ಏಸಪ್ಪ. ಏಸಪ್ಪ, ಬೋಂಡ ಜನಾಂಗದವ್ರನ್ನ ನೀವು ಕಾಪಾಡಿ ಏಸಪ್ಪ. ಬೋಂಡ ಜನಾಂಗದ ಜನರಿಗೆ ಸುವಾರ್ತೆ ಸಾರಲ್ಪಡುವಂತೆ ಕೃಪೆ ಕೊಡಿ ಏಸಪ್ಪ. ಬೋಂಡ ಜನಾಂಗದವರಿಗೆ ಇರುವಂಥ ಈ ಕುಡಿತದ ಅಭ್ಯಾಸಗಳೆಲ್ಲ ನೀಗಲಿ ಏಸಪ್ಪ. ಏಸಪ್ಪ ಏಸಪ್ಪ ಏಸಪ್ಪ, ಅವ್ರ ಪಾಪಗಳೆಲ್ಲ ಕ್ಷಮಿಸಲ್ಪಡೋದಕ್ಕೆ ನೀವು ರಕ್ತ ಸುರಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಏಸಪ್ಪ. ಅಲ್ಲಿ ಇರುವಂಥ ಚಿಕ್ಕ ಮಕ್ಕಳನ್ನು ನೀವು ಕಾಪಾಡಿ ಏಸಪ್ಪ. ಚಿಕ್ಕ ಮಕ್ಳಿಗೂ ಸುವಾರ್ತೆ ಸಾರಲ್ಪಡುವಂತೆ ಕೃಪೆ ಕೊಡಿ ಏಸಪ್ಪ. ಏಸಪ್ಪ, ಅಲ್ಲಿರುವಂಥ ಚಿಕ್ಕ ಮಕ್ಕಳು, ಯವನಸ್ಥರು, ದೊಡ್ಡವರು ಎಲ್ಲರೂ ರಕ್ಷಿಸಲ್ಪಡ್ಬೇಕು ಏಸಪ್ಪ. ಅದಕ್ಕೆ ನೀವು ಕೃಪೆ ಕೊಡಿ ಏಸಪ್ಪ. ಅವರ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸಿಕೊಡಿ ಏಸಪ್ಪ. ಅದಕ್ಕೆ ನೀವು ಕೃಪೆ ಕೊಡಿ ಏಸಪ್ಪ. ಅವರಿಗೆ ನೀರಿಲ್ಲ ಅಂದ್ರೆ ನೀರು ಕೊಡಿ ಏಸಪ್ಪ. ಅವ್ರಿಗೆ ತಿನ್ನಕ್ಕೆ ಆಹಾರ ಇಲ್ಲ ಅಂದ್ರೆ ಕೊಡಿ ಏಸಪ್ಪ. ಅವ್ರನ್ನ ಕಾಪಾಡಿ ಏಸಪ್ಪ, ಆಶೀರ್ವದಿಸಿ ಏಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಇದಕ್ಕೆ ಮೊದಲು ಸೆಗ್ಮೆಂಟ್ ನೋಡಿದ್ರಾ? ಒಂದು ಟೆಸ್ಟಿಮನಿ ಕೇಳಿದ್ರಿ, ಅದಾದ್ಮೇಲೆ ಪ್ರೇಯರ್ ಎಲ್ಲ ಮಾಡಿ ಬಂದ್ಬಿಟ್ರಾ? ಸರಿ, ಈಗ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ನೋಡ್ತೀರಾ. ನಾನು ಹೇಳೋದನ್ನೆಲ್ಲ ಗಮನವಾಗಿ ಕೇಳಿ, ಅವಾಗಲೇ ನಿಮ್ಗೆ ಅದು ಅರ್ಥ ಆಗುತ್ತೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ, ಸರಿನಾ? ಓಕೆ, ಒಂದು ಬಕೆಟ್ ತುಂಬ ನೀವು ನೀರನ್ನ ತುಂಬಿಸಿಟ್ಕೊಳ್ಳಿ. ಅದರಲ್ಲಿ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥ ಒಂದು ಕಾಯಿನ್ನ ಬಕೆಟಲ್ಲಿ ಹಾಕಿ. ಅದೇನಾಗುತ್ತೆ? ತೇಲಾಡ್ತಾ ಇರುತ್ತೆ, ಕರೆಕ್ಟಾ? ಓಕೆ, ಅದೇ ರೀತಿ ಕಬ್ಬಿಣದಿಂದ ಮಾಡಿರುವಂಥ ಕಾಯಿನ್ ಈಗ ನಮ್ಮ ಹತ್ರ ಇರುತ್ತಲ್ಲ, 1 ರೂಪಾಯಿ 2 ರೂಪಾಯಿ ಇದೆಲ್ಲ, ಅಂಥ ಕಾಯಿನ್ನ ನೀವು ಹಾಕಿ. ಅದೇನಾಗುತ್ತೆ? ಕೆಳಗಡೆ ಹಾಗೆ ಹೋಗುತ್ತೆ, ತಳಕ್ಕೆ ಹಾಗೆ ಮುಳುಗಿ ಹೋಗುತ್ತೆ, ಹಾಗೆ ತಾನೆ? ಯಾಕೆ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಂತ ಕಾಯಿನ್ ತೇಲುತ್ತೆ, ಆದರೆ ಕಬ್ಬಿಣದಿಂದ ಮಾಡಿರುವಂತ ಕಾಯಿನ್ ಮುಳುಗಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದಕ್ಕಾಗಿ? ವೆಯ್ಟ್, ಆ ಕಾಯಿನ್ ತುಂಬಾ ವೆಯ್ಟ್ ಆಗಿರುತ್ತೆ, ಅದಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸರಿ, ಹಂಗಾದ್ರೆ ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ವೆಯ್ಟ್ ಆಗಿರೋ ಕಾಯಿನು, ಕಬ್ಬಿಣದಿಂದ ಮಾಡಿದಂತ ಕಾಯಿನು ನೀರಲ್ಲಿ ಹಾಗೆ ಮುಳುಗಿ ಹೋಗುತ್ತೆ ಅಂದ್ರೆ, ಕಬ್ಬಿಣದಿಂದ ಮಾಡಿರುವಂತ ಹಡಗು, ಶಿಪ್, ಅದು ಹೇಗೆ ನೀರಲ್ಲಿ ತೇಲಾಡುತ್ತೆ? ಸರಿ, ಬನ್ನಿ ಅದು ಹೇಗೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ 2 ಫೋರ್ಸ್. ಒಂದರ ಹೆಸರು ಗ್ರಾವಿಟೇಷನಲ್ ಫೋರ್ಸ್. ಈ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ನಿಮಗೆ ಗೊತ್ತು, ಗುರುತ್ವಾಕರ್ಷಣಾ ಶಕ್ತಿ ಎಂದು ಕರೆಯುತ್ತಾರೆ. ನಾವು ಈ ಮಣ್ಣಲ್ಲಿ ಈ ಭೂಮಿ ಮೇಲೆ ನಿಲ್ಲುತ್ತೇವೆ ಎಂದರೆ ಅದಕ್ಕೆ ಕಾರಣ ಈ ಗ್ರಾವಿಟೇಷನಲ್ ಫೋರ್ಸ್. ಭೂಮಿಯಿಂದ ಈ ಫೋರ್ಸ್ ನಮ್ಮನ್ನ ಎಳೆಯೋದ್ರಿಂದ ನಾವು ಹಾಗೆ ನಿಲ್ತೇವೆ, ಇಲ್ಲದಿದ್ದರೆ ನಾವೆಲ್ಲ ತೇಲಾಡುತ್ತೇವೆ. ಆದ್ರಿಂದನೇ ಮೂನ್ಗೆ ಟ್ರಾವೆಲ್ ಮಾಡೋರು, ಚಂದ್ರಲೋಕಕ್ಕೆ ಹೋಗೋರೆಲ್ಲ ತೇಲಾಡ್ತಾ ಇರ್ತಾರೆ. ನಾವು ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರೋದ್ರಿಂದ ತೇಲ್ದೆ ನಾವು ನಿಲ್ತಾ ಇದ್ದೇವೆ. ಈ ಗ್ರಾವಿಟೇಷನಲ್ ಫೋರ್ಸೇ ಆ ಕಾಯಿನ್ನ ಕೆಳಗಡೆಗೆ ಎಳೆಯುತ್ತೆ. ಸರಿ, ಆ ಪ್ಲಾಸ್ಟಿಕ್ ಕಾಯಿನ್ನ ಯಾವ್ದು ತೇಲುವಂತೆ ಮಾಡುತ್ತೆ? ಇದಕ್ಕೂ ಮತ್ತೊಂದು ಫೋರ್ಸೇ ಕಾರಣ. ಹೇಗೆ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಹಿಂದ ಕಾಯಿನ್ನ ಕೆಳಗಡೆಗೆ ಎಳೆಯುತ್ತೋ, ಅದೇ ರೀತಿ ಒಂದು ಫೋರ್ಸ್, ಅದರ ಹೆಸರು ಬೋಯನ್ ಫೋರ್ಸ್ ಎಂದು ಕರೆಯುತ್ತಾರೆ. ಈ ಫೋರ್ಸ್ ಏನ್ ಮಾಡುತ್ತೆ ಅಂದ್ರೆ, ಒಂದು ವಸ್ತುನ ನೀರಿಂದ ಮೇಲಕ್ಕೆ ತಳ್ಳುತ್ತಾ ಇರುತ್ತೆ. ಅದನ್ನೇ ಬೋಯನ್ ಫೋರ್ಸ್ ಎಂದು ಹೇಳ್ತಾರೆ. ಯಾಕೆ ಈ ಪ್ಲಾಸ್ಟಿಕ್ ಇಂದ ಮಾಡಿದ ಕಾಯಿನ್ಗೆ ಇದು ವರ್ಕ್ ಆಗುತ್ತೆ, ಯಾಕೆ ಕಬ್ಬಿಣದಿಂದ ಮಾಡಿದ ಕಾಯಿನ್ಗೆ ವರ್ಕ್ ಆಗುವುದಿಲ್ಲ? ಇದಕ್ಕೆ ನಾನು ಕಾರಣ ಹೇಳ್ತೇನೆ. ಕಬ್ಬಿಣದಿಂದ ಮಾಡಿದ ಕಾಯಿನ್ಗೂ ಬೋಯನ್ ಫೋರ್ಸ್ ವರ್ಕ್ ಆಗುತ್ತೆ. ಏನಂದ್ರೆ ಅದರ ಗ್ರಾವಿಟೇಷನ್ ಫೋರ್ಸ್ ಹೆಚ್ಚಾಗಿರೋದ್ರಿಂದ ಈ ಬೋಯನ್ ಫೋರ್ಸ್ ಕ್ರಿಯೆ ಮಾಡಲು ಆಗುವುದಿಲ್ಲ.
ಏನು ನಿಮಗೆ ಅರ್ಥ ಆಗಲಿಲ್ವಾ? ವ್ಯತ್ಯಾಸವಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ವಸ್ತು ಬೋಯನ್ ಫೋರ್ಸ್ ಹೇಗಿದೆ ಅಂತ ತೀರ್ಮಾನ ಮಾಡೋದು ಆ ವಸ್ತುವಿನ ಡೆನ್ಸಿಟಿನೇ. ಡೆನ್ಸಿಟಿ ಎಂದರೆ ಅದರ ತೂಕ. ಒಂದು ಜಾಗದಲ್ಲಿ ಆ ವಸ್ತು ಎಷ್ಟು ತೂಕವಾಗಿದೆ ಎಂದು ನೋಡುವುದೇ ಬಹಳ ಮುಖ್ಯ. ಈಗ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ನೀವು ಒಡೆದು ನೋಡಿದರೆ ಒಳಗೆ ಏನೂ ಇರುವುದಿಲ್ಲ. ಆದರೆ ಕಬ್ಬಿಣದಿಂದ ಮಾಡಿದಂಥ ವಸ್ತುವನ್ನು ನಿಮ್ಮಿಂದ ಒಡೆಯಲು ಆಗುವುದಿಲ್ಲ. ಅದನ್ನು ಕಟ್ ಮಾಡಬೇಕಾಗುತ್ತದೆ. ಕಟ್ ಮಾಡುವಾಗಲೂ ಅದು ಒಂದೊಂದು ಲೇಯರ್ ಆಗಿ ನಾವು ಅದನ್ನು ನೋಡಬಹುದು. ಇದೇ ಬಹಳ ಮುಖ್ಯ ಈ ಬೋಯನ್ ಫೋರ್ಸ್ ವರ್ಕ್ ಆಗುವುದಕ್ಕೆ. ಆ ನೀರಿನ ತೂಕಕ್ಕಿಂತ ಹೆಚ್ಚಾಗಿ ಆ ನೀರಿನಲ್ಲಿ ಇರುವಂಥ ವಸ್ತುವಿನ ತೂಕ ಹೆಚ್ಚಾಗಿದ್ದರೆ ಆ ವಸ್ತು ಮುಳುಗಲು ಆರಂಭಿಸುತ್ತೆ. ಈ ರೀತಿಯೇ ಕಬ್ಬಿಣದ ಕಾಯಿನು ಮುಳುಗಿ ಹೋಯಿತು. ಪ್ಲಾಸ್ಟಿಕ್ನ ತೂಕ ನೀರಿಗಿಂತ ಕಡಿಮೆ ಇರೋದ್ರಿಂದ ಅದು ತೇಲುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆಯಾ ಬೋಯನ್ ಫೋರ್ಸ್ಗೂ ಗ್ರಾವಿಟೇಷನಲ್ ಫೋರ್ಸ್ಗೂ ಇರುವಂಥ ವ್ಯತ್ಯಾಸ? ಸರಿ, ಈಗ ಹಡಗು ಮಾತ್ರ ಹೇಗೆ ತೇಲುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ತುಂಬಾ ವೆಯ್ಟ್ ಅನ್ನು ಹೊತ್ತುಕೊಂಡು ಕಾರ್ಗೋ ಮತ್ತು ಅನೇಕ ಜನರನ್ನು ಹೊತ್ತುಕೊಂಡು ಸಮುದ್ರದಲ್ಲಿ ಹೋಗುತ್ತೆ. ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಒಂದು ಸಿಂಪಲ್ ಆದ ಕಾರ್ಯವಿದೆ. ಏನ್ ಗೊತ್ತಾ? ಆ ಹಡಗನ್ನು ನೀವು ಚೆನ್ನಾಗಿ ನೋಡಿದ್ರೆ ಅದನ್ನು ಒಂದೇ ವಿಧದಲ್ಲಿ ಮಾಡಿರುವುದಿಲ್ಲ. ಅದನ್ನು ಬಹಳ ವಿಸ್ತಾರದಲ್ಲಿ ಮಾಡಿರುತ್ತಾರೆ. ವಿಸ್ತಾರವಾಗಿರುತ್ತದೆ. ವಿಸ್ತಾರವಾದ ಸ್ಥಳವೆಲ್ಲ ಗಾಳಿಯಿಂದ ತುಂಬಿರುತ್ತದೆ. ನೀವು ನೋಡುವ ಈ ಹಡಗುಗಳು ಪೂರ್ಣವಾಗಿ ಕಬ್ಬಿಣದಿಂದ ಮಾಡಿರುವುದಿಲ್ಲ. ಅದನ್ನು ಪೂರ್ಣವಾಗಿ ಕಬ್ಬಿಣದಿಂದ ಮಾಡಿದ್ದರೂ ಮುಕ್ಕಾಲ್ ಭಾಗ ಗಾಳಿಯಿಂದ ತುಂಬಿರುತ್ತದೆ. ಆದ್ದರಿಂದ ಗಾಳಿಯ ಡೆನ್ಸಿಟಿ ನೀರಿನ ಡೆನ್ಸಿಟಿಗಿಂತ ಕಮ್ಮಿ, ಅಂದರೆ ನೀರಿನ ತೂಕಕ್ಕಿಂತ ಕಮ್ಮಿ. ಆದ್ದರಿಂದಲೇ ಹಡಗು ಸಮುದ್ರದಲ್ಲಿ ಹೋಗುವಾಗ ತೇಲುತ್ತದೆ. ನಿಮಗೆ ಮತ್ತೊಂದು ವಿಷಯ ಗೊತ್ತಾ? ಹಡಗನ್ನು ನೀವು ಚೆನ್ನಾಗಿ ನೋಡಿದರೆ ಹಡಗು ತೇಲುವ ಜಾಗದಲ್ಲಿ ಒಂದು ಗೆರೆ ಇರುತ್ತದೆ. ಆ ಗೆರೆ ನೀರಿನ ಮೇಲೆ ಇರುವವರೆಗೆ ವಸ್ತುಗಳನ್ನು ಅದರಲ್ಲಿ ತುಂಬಬೇಕು. ವಸ್ತುಗಳೇನಾದರೂ ಹೆಚ್ಚಾದರೆ ಆ ಗೆರೆ ನೀರಿನಲ್ಲಿ ಮುಳುಗಲಾರಂಭಿಸುತ್ತದೆ. ಆ ರೀತಿ ಅದು ಮುಳುಗಿ ಹೋದರೆ ಅದಕ್ಕೂ ಮೇಲೆ ವಸ್ತುಗಳನ್ನು ಅದರಲ್ಲಿ ತುಂಬಬಾರದು ಎಂದರ್ಥ. ಏಕೆ ಗೊತ್ತಾ? ಗಾಳಿಯ ತೂಕಕ್ಕಿಂತ ಮೇಲೆ ಇರುವ ವಸ್ತುಗಳ ತೂಕ ಹೆಚ್ಚಾದರೆ ನೀರಿನಲ್ಲಿ ಮುಳುಗುತ್ತದೆ. ಯಾಕೆ ಗೊತ್ತಾ? ಈ ಬೋಯನ್ ಫೋರ್ಸ್ ವರ್ಕ್ ಆಗುವುದಿಲ್ಲ. ಸರಿ, ಈಗ ಇರುವ ಹಡಗುಗಳ ಬಗ್ಗೆ ನಾನು ನಿಮಗೆ ಹೇಳಿದೆ. ಆಗ ಒಂದು ಫೇಮಸ್ ಆದ ಟೈಟಾನಿಕ್ ಹಡಗು ಹೇಗೆ ಮುಳುಗಿತು ಎಂದು ಕತೆ ಗೊತ್ತಾ? ನಾನು ನಿಮಗೆ ಹೇಳಿದೆ 90% ಅಷ್ಟು ಗಾಳಿಯೇ ಹಡಗಿನಲ್ಲಿ ತುಂಬಿರುತ್ತದೆಂದು. ಅದರೊಳಗೆ ಒಂದು ರಂಧ್ರ ಬಿದ್ದು ಸಮುದ್ರದ ನೀರು ಅದರೊಳಗೆ ಹೋಗಲಾರಂಭಿಸಿತು. ನೀರು ಒಳಗೆ ಹೋಗ್ತಾ ಹೋಗ್ತಾ ಒಳಗೆ ಇದ್ದ ಗಾಳಿ ಹೊರಗೆ ಬರಲಾರಂಭಿಸಿತು. ನೀರು ಒಳಗೆ ಹೋಗ್ತಾ ಹೋಗ್ತಾ ಹಡಗಿನ ಡೆನ್ಸಿಟಿ ಹೆಚ್ಚಾಗುತ್ತೆ, ಹಡಗಿನ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದಲೇ ಹಡಗು ಮುಳುಗಿ ಹೋಯಿತು. ಇದೇ ಹಡಗು ಹೇಗೆ ನೀರಿನಲ್ಲಿ ತೇಲುತ್ತದೆ ಎಂಬ ಒಂದು ಸೈನ್ಸ್. ಈಗ ನಿಮಗೆ ಇದನ್ನು ಇಟ್ಟು ಬಿಬ್ಲಿಕಲ್ ಆಗಿ ಒಂದು ಕಾರ್ಯನ ಎಕ್ಸ್ಪ್ಲೇನ್ ಮಾಡ್ತೇವೆ. ಬಿಬ್ಲಿಕಲ್ ಆಗಿ ಒಂದು ವಿಷಯನ ಯೋಚಿಸಲಿದ್ದೇವೆ. ನಾನು ನಿಮ್ಗೊಂದು ವಾಕ್ಯ ತೋರಿಸ್ತೀನಿ. ಆ ವಾಕ್ಯ ಎಲ್ಲಿದೆ ಎಂದರೆ ರೋಮಾಪುರದವರಿಗೆ 1ನೇ ಅಧ್ಯಾಯ 20ನೇ ವಾಕ್ಯ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಈ ವಾಕ್ಯಕ್ಕೆ ಏನು ಅರ್ಥ ಎಂದರೆ, ದೇವರು ಎಷ್ಟು ಬಲಶಾಲಿಯು, ಎಷ್ಟು ಜ್ಞಾನವಂತನು, ಆತನ ಗುಣಾತಿಶಯ, ಆತನಿಗೆ ಎಷ್ಟು ಜ್ಞಾನವಿದೆ, ಆತನಿಗೆ ಎಷ್ಟು ಮಹಿಮೆ ಇದೆ, ಆತನಿಗೆ ಎಷ್ಟು ಬಲವಿದೆ, ಆತನು ಎಷ್ಟು ದೊಡ್ಡ ದೇವರು ಎಂಬುದನ್ನೆಲ್ಲ ಈ ಭೂಮಿಯಲ್ಲಿರುವ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ದೇವರು ಇಟ್ಟಿದ್ದಾರಂತೆ. ಸೊ ಈ ವಿಷಯಗಳನ್ನೆಲ್ಲ ನಾವು ನೋಡುವಾಗ ದೇವರು ಎಂತಹವರು, ಆತನೇ ನಿಜವಾದ ದೇವರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವುದಕ್ಕೆ ಆಗುವಂತೆ ಸತ್ಯವೇದದಲ್ಲಿ ದೇವರು ಹೇಳಿದ್ದಾರೆ. ಇದೆಲ್ಲವೂ ಈ ರೀತಿ ಇರುವಾಗ ಏಸಪ್ಪ ಯಾರೆಂದು ನಾನು ಅರಿಯೆನು, ದೇವರೆಂಬುವರು ಇದ್ದಾರಾ, ದೇವರನ್ನು ನಾನು ಅರಿತಿಲ್ಲ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಸರಿ, ಈ ಹಡಗನ್ನಿಟ್ಟು ಒಂದು ವಿಷಯ ನಿಮಗೆ ನಾನು ಹೇಳಲ್ಲ. ದೇವರು ಈ ಲೋಕವನ್ನು ಮನುಷ್ಯನಿಗಾಗಿ ಉಂಟು ಮಾಡಿ ಅನೇಕ ಕಾರ್ಯಗಳನ್ನು ದೇವರು ಈ ಭೂಮಿಯಲ್ಲಿ ರಹಸ್ಯವಾಗಿ ಇಟ್ಟಿದ್ದಾರೆ. ಕೆಲವು ಕಾರ್ಯಗಳನ್ನು ಬಹಿರಂಗವಾಗಿಯೂ ಇಟ್ಟಿದ್ದಾರೆ. ಮನುಷ್ಯನಿಗೆ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟಿದ್ದಾರೆ. ಈ ಮನುಷ್ಯನು ದೇವರು ಇಟ್ಟಿರುವಂತ ಕಾರ್ಯಗಳನ್ನು, ರಹಸ್ಯವಾಗಿ ಇಟ್ಟಿರುವ ಕಾರ್ಯಗಳನ್ನು ಕಂಡುಹಿಡಿದು ಅವನ ಜ್ಞಾನವನ್ನು ಯೂಸ್ ಮಾಡಿ ಆ ಕಾರ್ಯಗಳನ್ನು ಅವನಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳುತ್ತಾನೆ. ನಿಮಗೊಂದು ಎಕ್ಸಾಂಪಲ್ ಹೇಳುತ್ತೇನೆ. ಉದಾಹರಣೆಗೆ, ಅನೇಕ ಖನಿಜ ಸಂಪನ್ಮೂಲಗಳು ದೇವರು ಈ ಭೂಮಿ ಒಳಗೆ ಇಟ್ಟಿದ್ದಾರೆ. ದೇವರು ನಮಗಾಗಿ, ಮನುಷ್ಯನಿಗಾಗಿ ಇಟ್ಟಿದ್ದಾರೆ. ಮನುಷ್ಯನು ಅದನ್ನು ಕಂಡುಹಿಡಿಯುತ್ತಾನೆ. ಉದಾಹರಣೆಗೆ, ಒಂದು ಕಬ್ಬಿಣವನ್ನು ಕಂಡುಹಿಡಿಯುತ್ತಾನೆ. ದೇವರು ಮನುಷ್ಯನಿಗೆ ಕೊಟ್ಟಿರುವ ಆ ಜ್ಞಾನ, ವಿವೇಕವನ್ನು ಇಟ್ಟು ಆ ಕಬ್ಬಿಣವನ್ನು ಏನೆಲ್ಲ ಮಾಡಬಹುದು, ಒಂದು ಕಾರ್ ಮಾಡಬಹುದು, ಬೈಕ್ ಮಾಡಬಹುದು, ನೀವು ಕೇಳಿದ ರೀತಿಯ ಹಡಗನ್ನು ಮಾಡಬಹುದು. ಈ ಕಾರ್ಯಗಳನ್ನೆಲ್ಲ ಮನುಷ್ಯನು ಕಂಡುಹಿಡಿಯುತ್ತಾನೆ. ಇದೆಲ್ಲವೂ ದೇವರು ಕೊಟ್ಟಿರುವ ಜ್ಞಾನದಿಂದ, ದೇವರು ಸೃಷ್ಟಿಸಿರುವ ಕಬ್ಬಿಣದಿಂದಲೇ ಮಾಡುತ್ತಾನೆ.
ಈ ರೀತಿ ನಾವು ನೋಡುವಾಗ ಒಂದು ವಿಷಯ ನಾನು ನಿಮಗೆ ಹೇಳುತ್ತೇನೆ. ನಮ್ಮನ್ನು ಈ ಲೋಕದಲ್ಲಿ ಪಾಪದಿಂದ ಸಂರಕ್ಷಿಸಿಕೊಳ್ಳಲು ದೇವರು ಸೃಷ್ಟಿಸಿರುವಂತಹ 2 ಕಾರ್ಯಗಳು, ಒಂದು ಪ್ರಾರ್ಥನೆ, ಮತ್ತೊಂದು ಸತ್ಯವೇದ ಓದುವುದು. ಅದೇ ರೀತಿ ಈ 2 ಫೋರ್ಸು ಹೇಗೆ ಹಡಗನ್ನು ಸಮುದ್ರದಲ್ಲಿ ಕರೆದುಕೊಂಡು ಹೋಗುತ್ತದೋ, ಅದೇ ರೀತಿ ಗ್ರಾವಿಟೇಷನಲ್ ಫೋರ್ಸು, ಬೋಯನ್ ಫೋರ್ಸು ಈ ಹಡಗನ್ನು ಸಮುದ್ರದಲ್ಲಿ ಸರಿಯಾಗಿ ತೆಗೆದುಕೊಂಡು ಹೋಗುತ್ತದೋ, ಅದೇ ರೀತಿಯೇ ಈ ಬೈಬಲ್ ಓದುವಿಕೆಯು ನಾವು ಈ ಲೋಕದ ಪಾಪದಲ್ಲಿ ಹಾದು ಹೋಗುವಾಗ ಅದರಿಂದ ನಮ್ಮನ್ನು ತಪ್ಪಿಸಿ ನಡೆಸುತ್ತಾ ಕರೆದುಕೊಂಡು ಹೋಗುತ್ತದೆ. ಆದರೆ ನಮ್ಮನ್ನು ಕಾಪಾಡಿಕೊಳ್ಳಲು, ಪಾಪದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಈ ಫೋರ್ಸ್ ಮಾತ್ರ ಸಾಕು ಎಂದು ಕೇಳಿದರೆ ಸಾಲದು. ಪ್ರಾರ್ಥನೆಯು ಸತ್ಯವೇದ ಓದುವುದು ಸಾಕ ಎಂದರೆ ಸಾಕಾಗದು. ನಮಗೆ ಪರಿಶುದ್ಧಾತ್ಮನ ಐಕ್ಯತೆ ಬಹಳ ಮುಖ್ಯವಾದದ್ದು. ನಾನು ಆಗಲೇ ಹೇಳಿದ್ದೇನಲ್ಲ, ಹಡಗಿನಲ್ಲಿ ಪೂರ್ಣವಾಗಿ ಗಾಳಿಯೇ ತುಂಬಿರುತ್ತದೆ. ಹೇಗೆ ನಮ್ಮ ಜೀವನದಲ್ಲಿ ಪರಿಶುದ್ಧ ಆತ್ಮನು ಇದ್ದರೆ ಮಾತ್ರವೇ ಪರಿಶುದ್ಧವಾಗಿ ನಮ್ಮಿಂದ ಬಾಳಲು ಸಾಧ್ಯ. ಪರಿಶುದ್ಧ ಆತ್ಮ ನಮ್ಮಲ್ಲಿ ಇಲ್ಲದಿದ್ದರೆ ಪಾಪವು ನಮ್ಮ ಜೀವಿತದಲ್ಲಿ ಬರುತ್ತಾ ಇರುತ್ತದೆ. ಹೇಗೆ ಹಡಗಿನಲ್ಲಿ ನೀರು ಬರುತ್ತಾ ಬರುತ್ತಾ ಗಾಳಿ ಹೊರಗೆ ಹೋಗುತ್ತದೋ, ಆಗ ಹಡಗು ಮುಳುಗುತ್ತದೋ, ಅದೇ ರೀತಿ ಪಾಪವು ನಮ್ಮಲ್ಲಿ ಬರುತ್ತಾ ಬರುತ್ತಾ ನಮ್ಮಲ್ಲಿ ಇರುವ ಪರಿಶುದ್ಧ ಆತ್ಮನು ಹೊರಗೆ ಹೋಗಿಬಿಡುತ್ತಾರೆ. ಆಗ ನಮ್ಮ ಜೀವನವು ಸರಿಯಾಗಿ ಪರಲೋಕಕ್ಕೆ ಹೋಗಬೇಕಾದ ಹಾದಿಯಲ್ಲಿ ಹೋಗಲಾಗದೆ ಪರಲೋಕಕ್ಕೆ ಹೋಗುವುದಿಲ್ಲ. ನಾವು ಅರ್ಧ ದಾರಿಯಲ್ಲಿ ಮುಳುಗಿ ಹೋಗುತ್ತೇವೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಮ್ಮ ಪಾಪವೇ. ಪಾಪಕ್ಕೆ ಜಾಗ ಕೊಡುವುದರಿಂದಲೇ. ಮಕ್ಕಳೇ, ಈ ಸಮಯದಲ್ಲಿ ನಾನು ನಿಮಗೊಂದು ವಿಷಯ ಹೇಳ್ತೇನೆ. ಏಸಪ್ಪ ನಮಗೆ ಸತ್ಯವೇದದಲ್ಲಿ ಹೇಳಿದ್ದಾರೆ, ಈ ಲೋಕದಲ್ಲಿ ಅನೇಕ ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡುವಾಗ ನಾವು ಹೇಗೆ ಪರಿಶುದ್ಧವಾಗಿ ಬದುಕಬೇಕು, ಪರಿಶುದ್ಧ ಆತ್ಮನಿಗೆ ನಾವು ಹೇಗೆ ಜಾಗ ಕೊಡಬೇಕು, ನಾವು ಹೇಗೆ ಪ್ರಾರ್ಥಿಸಬೇಕು, ನಾವು ಹೇಗೆ ಸತ್ಯವೇದವನ್ನು ಓದಬೇಕೆಂದು ನಮಗೆ ಎಲ್ಲವೂ ನೈಸರ್ಗಿಕವಾಗಿ ಈ ಲೋಕದಲ್ಲಿರುವ ಕಾರ್ಯಗಳ ಮೂಲಕ ಹೇಳಿಕೊಡುತ್ತಾರೆ. ಇದನ್ನೆಲ್ಲ ನೋಡಿ ನಾವು ಮಾಡದೇ ಇದ್ದರೆ ಏಸಪ್ಪ ಖಂಡಿತ ನಮ್ಮ ಬಳಿ ಲೆಕ್ಕ ಕೇಳುತ್ತಾರೆ. ಇದರಲ್ಲಿ ಮತ್ತೊಂದು ಕಾರ್ಯ ಇದೆ. ಆ ಕಾರ್ಯವನ್ನು ನಾವು ಯೋಚಿಸಿ ನೋಡಬೇಕು. ಎಷ್ಟೋ ವಿಷಯಗಳನ್ನ ಏಸಪ್ಪ ನಮಗೆ ತೋರಿಸ್ತಾರೆ, ಹೇಳಿಕೊಡ್ತಾರೆ. ಏಸಪ್ಪನ ಬಳಿ ಈಗ ಒಂದು ಕಾರ್ಯವನ್ನು ನಾವು ಕೇಳಲಿದ್ದೇವೆ. ಏಸಪ್ಪ, ಇನ್ಮೇಲೆ ನನ್ನ ಹೃದಯದಲ್ಲಿ ನಿಮಗೆ ಜಾಗ ಕೊಡ್ತೇನೆ, ನನ್ನ ಹೃದಯದಲ್ಲಿ ಬನ್ನಿ. ಇನ್ನು ಮುಂದೆ ನಾನು ಪಾಪ ಮಾಡಬಾರದು, ಜಾಗ ಕೊಡಬಾರದು. ಯಾವಾಗಲೂ ನಾನು ಪ್ರಾರ್ಥಿಸಬೇಕು, ಯಾವಾಗಲೂ ಸತ್ಯವೇದ ಓದಬೇಕು, ನನಗೆ ಕೃಪೆ ಕೊಡಿ ಅಂತ ಕೇಳಿರಿ. ಕೇಳೋಣವಾ? ನಾವೆಲ್ಲ ಪ್ರಾರ್ಥಿಸೋಣವಾ? ಏಸಪ್ಪ, ಈ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ಒಬ್ಬೊಬ್ಬರು ಪರಿಶುದ್ಧಾತ್ಮದಿಂದ ತುಂಬಲ್ಪಡಬೇಕು ಎಂಬುದಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರಪ್ಪ. ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೀವು ತುಂಬಿಸಿರಿ ಅಪ್ಪ. ಒಂದೊಂದು ಮಕ್ಕಳು ಅಪ್ಪ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಪರಲೋಕದಲ್ಲಿ ಎಲ್ಲ ಮಕ್ಕಳು ಬಂದು ನಿಮ್ಮನ್ನು ಸಂಧಿಸಬೇಕಪ್ಪ. ಅಪ್ಪ, ಮಕ್ಕಳೆಲ್ಲರೂ ಪಾಪಕ್ಕೆ ಜಾಗ ಕೊಡದೆ, ನಿಮ್ಮನ್ನು ದುಃಖಪಡಿಸದೆ, ಯಾವಾಗಲೂ ಸತ್ಯವೇದವನ್ನು ಓದುತ್ತೇನೆ, ಪ್ರಾರ್ಥಿಸುತ್ತೇನೆ ಎಂದು ಒಪ್ಪಿಸಿಕೊಟ್ಟಿದ್ದಾರಪ್ಪ. ನೀವು ಅವರೊಂದಿಗೆ ಇದ್ದು ಸಹಾಯ ಮಾಡಿ. ನೀವು ಅವರೊಂದಿಗೆ ಹಿರಿಯಪ್ಪ. ನೀವು ಅವರನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ, ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಫ್ರೆಂಡ್ಸ್, ನಾವು ಇಷ್ಟು ಸಮಯ ಪ್ರಾರ್ಥಿಸಿದ್ದೇವೆ, ಅನೇಕ ಕಾರ್ಯಗಳನ್ನು ಯೋಚಿಸಿದ್ದೇವೆ, ಅನೇಕ ಕಾರ್ಯಗಳನ್ನು ಧ್ಯಾನಿಸಿದ್ದೇವೆ. ಏಸಪ್ಪ ಖಂಡಿತ ನಿಮ್ಮೊಂದಿಗೆ ಇದ್ದಾರೆ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದೀರಿ. ನೀವು ಹೇಳಿದ್ದನ್ನೆಲ್ಲ ಮರೆತು ಬಿಡಬೇಡಿ. ನೀವು ಸತ್ಯವೇದ ಓದಬೇಕು, ಸರಿಯಾಗಿ ಪ್ರಾರ್ಥಿಸಬೇಕು, ಪರಿಶುದ್ಧಾತ್ಮನನ್ನು ಕಾಪಾಡಿಕೊಳ್ಳಿರಿ. ಸರಿನಾ? ಬಾಯ್ ಬಾಯ್. ಏನ್ ಮಕ್ಕಳೇ, ಪ್ರೋಗ್ರಾಮ್ ನೋಡಿದ್ರಾ? ಬ್ಲೆಸ್ಸಿಂಗ್ ಆಗಿತ್ತಾ? ಇದೇ ತರ ಹೊಸ ಪ್ರೋಗ್ರಾಮ್ ನಲ್ಲಿ ನಾವು ನೆಕ್ಸ್ಟ್ ಟೈಮ್ ನಿಮ್ಮನ್ನ ಸಂಧಿಸ್ತೀವಿ. ಓಕೆ, ನಾವು ಹೊರಟ್ವಿ. ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.